ಯೋ ಗಾಯ್ಸ್, ನಾವಿವತ್ತು ನೋಡೋ ಮೂವಿ ಯಾವುದು ಅಂದ್ರೆ 2021 ನಲ್ಲಿ ರಿಲೀಸ್ ಆಗಿದ್ದ ದಿ ಶಾಲಿನ್ ಬಾಯ್ ಅನ್ನೋ ಚೈನೀಸ್ ಆಕ್ಷನ್ ಕಾಮಿಡಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಶಾಲಿನ್ ಟೆಂಪಲ್ ನಲ್ಲಿ ಕುಂಫು ಕಲ್ತ್ಕೊಂಡ ಒಬ್ಬ ಚಿಕ್ಕ ಹುಡುಗ ಮತ್ತೆ ನಾರ್ಮಲ್ ಸ್ಕೂಲಿಗೆ ಓದೋಕೆ ಹೋಗ್ಬೇಕಾದ್ರೆ ಅಲ್ಲಿ ಏನೆಲ್ಲ ನಡೆಯುತ್ತೆ, ಅವನಿಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಶಾಲಿನ್ ಟೆಂಪಲ್ ಒಬ್ಬ ಚಿಕ್ಕ ಹುಡುಗ ಒಳಗಡೆ ಬರ್ತಾನೆ. ಇವನೇ ಈ ಕಥೆಯ ಹೀರೋ. ಇಲ್ಲೇ ನಮ್ಮ ಹುಡುಗ ಕುಂಫು ಕಲ್ತ್ಕೊಂಡು ಬೆಳೀತಾ ಇರೋದು. ಇವತ್ತು ಅವನಿಗೆ ಟೆಸ್ಟ್ ಇದೆ. ಬುದ್ಧನ ಪ್ರೇ ಮಾಡ್ಕೊಂಡು ತಿರುಗಬೇಕಾದ್ರೆ ಒಬ್ಬ ಸೀನಿಯರ್ ಹುಡುಗ ಹಾಗೆ ಹಾರ್ಕೊಂಡು ಬಂದು ನಮ್ಮ ಹುಡುಗನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಇದೇನೆ ಟೆಸ್ಟ್. ಆ ಟೆಂಪಲ್ ಒಳಗಡೆ ಒಂದು ಗಂಧದ ಕಡ್ಡಿ ಉರಿತಾ ಇದೆ. ಅದು ಕ್ಲೋಸ್ ಆಗೋಷ್ಟರಲ್ಲಿ ನಮ್ಮ ಹುಡುಗ ಟೆಸ್ಟ್ ನ ಫಿನಿಶ್ ಮಾಡಬೇಕು. ಇಷ್ಟೊತ್ತು ಸೀನಿಯರ್ ಅಟ್ಯಾಕ್ ಮಾಡ್ಬೇಕಾದ್ರೆ ತಪ್ಪಿಸ್ಕೊತಾ ಇದ್ದ ನಮ್ಮ ಹುಡುಗ ತಿರುಗಿಸಿ ಅಟ್ಯಾಕ್ ಮಾಡೋಕು ಮುಂಚೆ ಸಾರಿ ಹೇಳ್ಬಿಟ್ಟು ರಿಟರ್ನ್ ಅಟ್ಯಾಕ್ ಮಾಡ್ತಾನೆ. ಹಾಗೆ ಗಾಳಿಯಲ್ಲಿ ಹಾರ್ಕೊಂಡು ಬಂದು ಸೀನಿಯರ್ ಎದೆಗೆ ಬ್ಯಾಕ್ವರ್ಡ್ ನಲ್ಲೇ ಕಿಕ್ ಮಾಡ್ತಾನೆ ನಮ್ಮ ಹುಡುಗ. ಸೀನಿಯರ್ ಗಮನಿಸದೇ ಇರಬೇಕಾದ್ರೆ ಅವನ ತಲೆ ಮೇಲೆ ಒಂದು ಬ್ಯಾಗ್ ನ ಹಾಕಿ ಲಾಕ್ ಮಾಡಿ ಹೊಡಿತಾನೆ. ನಂತರ ಒಂದು ಕಡ್ಡಿನ ತಗೋಬೇಕಾದ್ರೆ ಆವಾಗ ಇನ್ನೊಬ್ಬ ಸೀನಿಯರ್ ಕತ್ತಿ ತಗೊಂಡು ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆವಾಗ ನಮ್ಮ ಹುಡುಗ ಕೈಯಲ್ಲಿರೋ ಕಡ್ಡಿನ ರೋಲ್ ಮಾಡಿ ಆ ಸೀನಿಯರ್ ಹತ್ರ ಇರೋ ಕತ್ತಿಗಳನ್ನ ಕಿತ್ತು ಬಿಸಾಕ್ ಬಿಡ್ತಾನೆ. ಸೊ ಎರಡನೇ ಸೀನಿಯರ್ನು ಗೆದ್ದಾಯ್ತು ನಮ್ಮ ಹುಡುಗ. ಇವಾಗ ಮೂರನೇದಾಗಿ ಒಬ್ಬ ಸೀನಿಯರ್ ಕನ್ನಡಿ ರಿಫ್ಲೆಕ್ಷನ್ ಬೀಳೋ ತರ ನಮ್ಮ ಹುಡುಗನಿಗೆ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಕನ್ಫ್ಯೂಸ್ ಆಗ್ತಾನೆ. ಆವಾಗ ಸೀನಿಯರ್ ಹಾರ್ಕೊಂಡು ಬಂದು ನಮ್ಮ ಹುಡುಗನ ಎತ್ತಿ ಬಿಸಾಕ್ತಾರೆ. ಅದಕ್ಕೆ ನಮ್ಮ ಹುಡುಗ, ಸೀನಿಯರ್ ನಿಮ್ಮ ಬುರುಡೆ ತಲೆ ತುಂಬಾ ಸೂಪರ್ ಆಗಿದೆ ಅನ್ಬೇಕಾದ್ರೆ ಸೀನಿಯರ್ ಖುಷಿಯಾಗಿ ಡೈವರ್ಟ್ ಆಗ್ತಾರೆ. ಆ ಗ್ಯಾಪ್ ನ ಯೂಸ್ ಮಾಡಿ ಸೀನಿಯರ್ ಎದೆಗೆನೆ ಒಂದೇ ಪಂಚು. ಸೊ ಮೂರನೇ ಸೀನಿಯರ್ ಸೋಲೋಕು ಗಂಧದ ಕಡ್ಡಿ ಆಫ್ ಹೋಗೋಕು ಟೈಮಿಂಗ್ ಸರಿಯಾಗಿರುತ್ತೆ. ಟೆಸ್ಟ್ ಅಲ್ಲಿ ನಮ್ಮ ಹುಡುಗ ಗೆದ್ಬಿಟ್ಟ. ಸೊ ಮಾಸ್ ಆಗಿ ಹೊರಗಡೆ ನಡ್ಕೊಂಡು ಬರ್ಬೇಕಾದ್ರೆ ಟೆಂಪಲ್ ಬುದ್ಧಿಷ್ಟು ಬಂದು, ಇವಾಗ ನಡೆದಿದ್ದ ಟೆಸ್ಟ್ ಅಲ್ಲಿ 100ಕ್ಕೆ 88 ಮಾರ್ಕ್ಸ್ ತಗೊಂಡಿದ್ಯಾ ಅಷ್ಟೇ, ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿ 2 ಮಾರ್ಕ್ಸ್ ಜಾಸ್ತಿ ತಗೊಂಡಿರ್ಬಾರ್ದಾ? ನಾನು ಚಿಕ್ಕದ್ರಲ್ಲಿ ಈ ಟೆಸ್ಟ್ ನ ಅಟೆಂಡ್ ಮಾಡ್ಬೇಕಾದ್ರೆ 90 ಮಾರ್ಕ್ಸ್ ತಗೊಂಡೆ. ಅದೆಲ್ಲ ಇರ್ಲಿ, ನಿನಗೆ 3 ವರ್ಷ ಇದ್ದಾಗ ನಿನ್ನ ತಂದೆ ತಾಯಿ ನಿನ್ನನ್ನ ಇಲ್ಲಿಗೆ ತಗೊಂಡು ಬಂದು ಬಿಟ್ಬಿಟ್ಟು ಹೋಗ್ಬಿಟ್ರು. 4 ವರ್ಷಗಳಿಂದ ನೀನು ಇಲ್ಲೇ ಬೆಳೀತಾ ಇದೀಯಾ. ಸೊ ಇವಾಗ ನಿನ್ನ ಹೈಯರ್ ಸ್ಟಡೀಸ್ ಗಾಗಿ ಸಿಟಿಗೆ ಹೋಗಿ ಚೆನ್ನಾಗಿ ಓದು ಅಂತ ಒಂದು ರೆಕಮೆಂಡೇಶನ್ ಲೆಟರ್ ನ ಕೊಟ್ಟು ಕಳಿಸ್ತಾರೆ ಮಾಂಕ್. ಅದನ್ನ ತಗೊಂಡು ನಮ್ಮ ಹುಡುಗ ಖುಷಿಯಾಗಿ ಬಸ್ ಹತ್ಕೊಂಡು ಹೊರಡ್ತಾನೆ. ಈ ಕಡೆ ಸಿಟಿಯಲ್ಲಿ ಸ್ಕೂಲಲ್ಲಿ ಟೈಕ್ವಾಂಡೋ ಕ್ಲಬ್ ಇದೆ. ಆ ಕ್ಲಬ್ಬಿಗೆ ಈ 15 ವರ್ಷದ ಹುಡುಗನೇ ಚೀಫ್. ಆ ಕ್ಲಬ್ಬಿಗೆ ಒಂದು ಸುಂದರವಾದ ಹುಡುಗಿನೇ ಮ್ಯಾನೇಜರ್. ಈ ಹುಡುಗನಿಗೆ ಅದೇ ಸ್ಕೂಲಲ್ಲಿ 4ನೇ ಕ್ಲಾಸ್ ಓದುತ್ತಾ ಇರೋ ಒಬ್ಬಳು ತಂಗಿನೂ ಇದ್ದಾಳೆ. ಅದೇ ತರ ಆ ಹುಡುಗಿಗೆ 4ನೇ ಕ್ಲಾಸ್ ಓದುತ್ತಾ ಇರೋ ತಮ್ಮ ಇದ್ದಾನೆ. ಈ ಮ್ಯಾನೇಜರ್ ಹುಡುಗಿಗೆ ನಮ್ಮ ಟೈಕ್ವಾಂಡೋ ಹುಡುಗ ಫೈಟ್ ಮಾಡೋ ವಿಡಿಯೋನ ನೋಡಿ ಅಡ್ವೈಸ್ ಮಾಡೋದೇ ಕೆಲಸ. ನೆಕ್ಸ್ಟ್ ಟೈಮ್ ಆ ಹುಡುಗ ಇನ್ನ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡೋ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತಾಳೆ. ಅದನ್ನ ನೋಡ್ಕೊಂಡು ಸ್ನಾಕ್ಸ್ ಗಳನ್ನ ಕೊರಿಯೋದೇ ತಮ್ಮನ್ ಕೆಲಸ. ಆವಾಗ ಅವ್ರ ತಂದೆ ವಿಡಿಯೋ ಕಾಲ್ ಮಾಡ್ತಾರೆ. ತಂದೆ ಒಬ್ಬ ಸೈಂಟಿಸ್ಟ್. ಸೊ ಮನೆಗೆ ಬರಲ್ಲ, ಯಾವಾಗ್ಲೂ ಲ್ಯಾಬ್ ನಲ್ಲೇ ಇರ್ತಾರೆ. ಇವಾಗ ಇವರ ಕಸ್ಟಡಿಯಲ್ಲೇ ಇರ್ಬೇಕು ಅಂತಾನೆ ನಮ್ಮ ಹೀರೋ ಹುಡುಗನ ಮಾಂಕ್ ಕಳ್ಸಿರೋದು. ತಂದೆ ಯಾವಾಗ್ಲೂ ಲ್ಯಾಬ್ ನಲ್ಲೇ ಇರೋದ್ರಿಂದ ಅಕ್ಕ ಶ್ರುತಿನೇ ಇವಾಗ ಹೀರೋ ಧನುಷ್ ನ ನೋಡ್ಕೋಬೇಕು. ಕೊನೆಯದಾಗಿ ತಂದೆ ಕಾಲ್ ನ ಕಟ್ ಮಾಡೋಕು ಮುಂಚೆ ಮನೆಗೆ ಏನೋ ಗಿಫ್ಟ್ ನ ಕಳ್ಸಿದ್ದಾರೆ ಅಂತೆ. ಅದು ಏನನ್ನೋ ಇವರು ಸೃಷ್ಟಿ ಮಾಡಿದ್ದಾರಂತೆ. ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಬೇರೆ ಹೇಳ್ತಾ ಇದ್ದಾರೆ ತಂದೆ. ಆವಾಗ ಕಾಲಿಂಗ್ ಬೆಲ್ ಆಗುತ್ತೆ. ಅದಕ್ಕೆ ಶ್ರುತಿ ಹೊರಗಡೆ ಬಂದು ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಧನುಷ. ಈ ಮನೆಗೆ ಹೋಗ್ಬೇಕು ಅಂತ ಮಾಂಕ್ ಕಳ್ಸಿದ್ದಾರೆ. ಸೊ ಇವನನ್ನ ನೋಡ್ಕೊಳ್ಳೋ ಕೆಲಸ ಅಕ್ಕ ಶ್ರುತಿಗೆ ಕೊಟ್ಟಿದ್ದಾರೆ. ಅಕ್ಕನ್ಗೆ ಮರ್ಯಾದೆಯಿಂದ ನಮಸ್ಕಾರ ಹೇಳ್ತಾನೆ ನಮ್ಮ ಹುಡುಗ. ಶ್ರುತಿನೂ ಅವನನ್ನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ಅದೇ ಸಮಯದಲ್ಲಿ ತಂದೆಯವರ ಲ್ಯಾಬ್ ಒಳಗಡೆ ಕೆಲವೊಂದು ರೌಡಿಗಳು ನುಗ್ಗಿ ಅವರನ್ನ ಹೊಡಿತಾ ಇದ್ದಾರೆ. ಇವೆಲ್ಲ ನಮ್ಮ ಶ್ರುತಿಗೆ ಗೊತ್ತಾಗ್ಲೇ ಇಲ್ಲ. ಆ ರೌಡಿಗಳ ಬಾಸು ತಂದೆ ಹತ್ರ ಯಾವ್ದೋ ಒಂದು ಗೊಂಬೆ ಬಗ್ಗೆ ಕೇಳ್ತಾ ಇದ್ದಾನೆ. ಆ ಗೊಂಬೆಯಿಂದ ಹಣ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಲ್ಯಾಬ್ ಅಲ್ಲಿ ಇರೋ CCTV ನಲ್ಲಿ ಚೆಕ್ ಮಾಡ್ಬೇಕಾದ್ರೆ ತಂದೆ ಅದನ್ನ ಪ್ಯಾಕ್ ಮಾಡಿ ಎಲ್ಲಿಗೋ ಪಾರ್ಸಲ್ ಕಳ್ಸಿರೋದು ಗೊತ್ತಾಗುತ್ತೆ. ಅದಕ್ಕೆ ಬಾಸು ಅವನ ಗ್ಯಾಂಗ್ ಇಂದ ಇಬ್ಬರನ್ನ ಪಾರ್ಸಲ್ ನ ಹುಡುಕೋಕೆ ಹೇಳಿ ಕಳಿಸ್ತಾನೆ. ಇಲ್ಲಿ ನಮ್ಮ ಶ್ರುತಿ ಅವಳ ತಮ್ಮ ಶೇಖರನ್ ರೂಮ್ ಅಲ್ಲೇ ನಮ್ಮ ಧನುಷನು ಸ್ಟೇ ಆಗೋಕೆ ಜಾಗ ಮಾಡಿ ಕೊಡ್ತಾಳೆ. ಆಮೇಲೆ ಮತ್ತೆ ಶ್ರುತಿ ಫೈಟ್ ವಿಡಿಯೋನ ಹಾಕಿ ನೋಡ್ಬೇಕಾದ್ರೆ ನಮ್ಮ ಧನುಷನ್ಗೆ ಆ ಫೈಟ್ ಸ್ಟೈಲ್ ಅರ್ಥ ಆಗ್ತಾನೆ ಇಲ್ಲ. ಟೈಕ್ವಾಂಡೋ ಅದು ಹುಡುಗ ಕನ್ಫ್ಯೂಸ್ ಆಗ್ತಾ ಇದ್ದಾನೆ.
ಇಲ್ಲಿ ರೌಡಿ ಹುಡುಗರು ಆ ಪಾರ್ಸೆಲ್ ಎಲ್ಲಿಗೆ ಹೋಗಿದೆ ಅನ್ನೋ ಅಡ್ರೆಸ್ ನ ಕಂಡು ಹಿಡಿದು ಮನೆ ಮುಂದೆ ಬಂದಿದ್ದಾರೆ. ನಾಳೆ ಮನೆಯಲ್ಲಿ ಯಾರು ಇಲ್ಲದೆ ಇರಬೇಕಾದ್ರೆ ಒಳಗಡೆ ಹೋಗಿ ತಗೋಬಿಡೋಣ ಅಂತ ಡಿಸೈಡ್ ಮಾಡಿ ಆವತ್ತು ರಾತ್ರಿ ಹೊರಗಡೆ ಕಾರಲ್ಲೇ ಸ್ಟೇ ಆಗ್ತಾರೆ. ಇಲ್ಲಿ ಒಳಗಡೆ ತಮ್ಮ ಶೇಖರ ಚುಚ್ಚು ಚುಚ್ಚು ಅವನನ್ನು ಹೊಡಿ, ಅವನನ್ನು ಸಾಯಿಸು, ಅವನನ್ನು ಬಿಡ್ಲೇಬೇಡ ಅಂತ ಕಿರ್ಚ್ಕೊಂಡು ವಿಡಿಯೋಗೆ ಮಾಡ್ತಾ ಇದ್ದಾನೆ. ಆವಾಗ ನಮ್ಮ ಧನುಷ ಕಡ್ಡಿಯಿಂದ ಕುಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಇಬ್ಬರು ಮಾಡ್ತಾ ಇರೋ ಸೌಂಡ್ ಒಬ್ಬರಿಗೊಬ್ಬರನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಅದಕ್ಕೆ ಹುಡುಗರು ಇಬ್ಬರು ಡಿಸೈಡ್ ಮಾಡಿ ಇಬ್ಬರುವೆ ಗೇಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಮಾಡೋ ಸೌಂಡ್ ಶ್ರುತಿಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಅದಕ್ಕೆ ಅಲ್ಲಿಗೆ ಬಂದು ಇಬ್ಬರು ಹೋಗಿ ಮಲಗ್ರು. ಹುಡುಗರು ಇಬ್ಬರುವೆ ಅವರವರ ಮಂಚಲಿ ಹೋಗಿ ಮಲ್ಕೋತಾರೆ. ಆಮೇಲೆ ಶ್ರುತಿ ಮನೆಗೆ ಬಂದಿರೋ ಪಾರ್ಸೆಲ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಪಾಂಡ ಗೊಂಬೆ ಇದೆ. ಅದನ್ನ ಇವಳು ಆನ್ ಮಾಡಿದ ತಕ್ಷಣ ಅದು ನಿನ್ನ ಹೆಸರೇನು ಅಂತ ಕೇಳ್ತಾ ಇದೆ. ಅದಕ್ಕೆ ಶ್ರುತಿ ಅಂತ ಹೇಳಿದ ತಕ್ಷಣ ಹುಡುಗಿ ವಾಯ್ಸ್ ನ ರೆಕಗ್ನೈಸ್ ಮಾಡ್ಕೊಂಡು ಆ ಗೊಂಬೆ ಪಾಸ್ವರ್ಡ್ ಸೆಟ್ ಮಾಡು ಅಂತ ಹೇಳ್ತಾ ಇದೆ. ಅದಕ್ಕೆ ಏನ್ ಪಾಸ್ವರ್ಡ್ ಸೆಟ್ ಮಾಡ್ಲಿ ಅಂತ ಕೇಳ್ಬೇಕಾದ್ರೆ ಏನ್ ಪಾಸ್ವರ್ಡ್ ಅಂತ ಕೇಳಿದ್ದಾನೆ ಪಾಸ್ವರ್ಡ್ ಆಗಿ ಸೆಟ್ ಮಾಡ್ಕೊಳ್ಳುತ್ತೆ ಆ ಗೊಂಬೆ. ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೊಂಬೆ. ಆ ಗೊಂಬೆ ಮಾತಾಡೋ ತರ ತಂದೆ ಕ್ರಿಯೇಟ್ ಮಾಡಿದ್ದಾರೆ. ಇವಳ ತಾಯಿ ಸತ್ತೋಗಿರೋದ್ರಿಂದ ಅವರ ತಾಯಿ ವಾಯ್ಸ್ ಅಲ್ಲಿ ಗೊಂಬೆ ಮಾತಾಡೋ ಹಾಗೆ ಸೆಟ್ ಮಾಡಿಟ್ಟಿದ್ದಾರೆ ತಂದೆ. ಅಮ್ಮನ್ ವಾಯ್ಸ್ ಕೇಳಿದ ತಕ್ಷಣ ಹುಡುಗಿಗೆ ಅಷ್ಟು ಖುಷಿ ಆಗುತ್ತೆ. ಅಮ್ಮ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತೀನಿ ಅಮ್ಮ. ನಾನು ನಿನ್ನನ್ನ ಮಿಸ್ ಮಾಡ್ತೀನಿ ಮಗಳೇ. ನೆಕ್ಸ್ಟ್ ದಿನ ಬೆಳಿಗ್ಗೆ ಶ್ರುತಿ ಹುಡುಗರು ಇಬ್ಬರನ್ನು ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ. ಅದನ್ನ ರೌಡೀಸ್ ವಾಚ್ ಮಾಡ್ತಾ ಇದ್ದಾರೆ. ಇವ್ರುಗಳು ಹುಡಿಕೊಂಡು ಬಂದ ಆ ಪಾಂಡ ಗೊಂಬೆ ಶ್ರುತಿ ಅವಳ ಬ್ಯಾಗ್ ಅಲ್ಲಿ ಕೀ ಚೈನ್ ತರ ಇರೋದನ್ನ ನೋಡ್ತಾರೆ. ಆಮೇಲೆ ನಮ್ಮ ಹುಡುಗರು ಬರ್ತಾ ಇರ್ಬೇಕಾದ್ರೆ ಟೈಕ್ವಾಂಡೋ ಹುಡುಗ ಶರಣ ಅವನ ತಂಗಿ ಜೊತೆ ಬಂದು ಇವ್ರುಗಳಿಗೆ ಲಂಚ್ ಬಾಕ್ಸ್ ನ ತಂದು ಕೊಡ್ತಾನೆ. ಆವಾಗ ಶ್ರುತಿ ಅವನಿಗೆ ಫೈಟ್ ಗೆ ಬೇಕಾಗಿರೋ ಟಿಪ್ಸ್ ಗಳನ್ನ ಹೇಳ್ತಾಳೆ. ಹೀಗೆ ಫೈಟ್ ಮಾಡು, ಹಾಗೆ ಫೈಟ್ ಮಾಡು, ಆವಾಗ್ಲೇ ನೀನು ಗೆಲ್ಲೋಕೆ ಆಗೋದು ಅಂತ ಈ ಹುಡುಗಿ ಮಾತಾಡೋ ಸ್ಟೈಲ್ ನಲ್ಲೇ ಗೊತ್ತಾಗುತ್ತೆ ಶ್ರುತಿಗೆ ಶರಣ್ ಮೇಲೆ ಕ್ರಶ್ ಇದೆ ಅಂತ. ಆಮೇಲೆ ನಮ್ಮ ಧನುಷನ್ನ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾಳೆ ಶ್ರುತಿ. ಹಾಗೆ ಹುಡುಗರು ಮಾತಾಡ್ತಾ ಇರ್ಬೇಕಾದ್ರೆ ರೌಡಿಯಲ್ಲಿ ಒಬ್ಬ ಹಾಗೆ ಮೆತ್ತಿಗೆ ನಿಧಾನಕ್ಕೆ ಬಂದು ನಮ್ಮ ಹುಡುಗಿ ಹತ್ರ ಇಂದ ಗೊಂಬೆನ ಕಿತ್ಕೊಂಡು ಓಡಿ ಹೋಗ್ತಾನೆ. ಅದಕ್ಕೆ ನಮ್ಮ ಧನುಷ ಅವನನ್ನ ಹೊಡೆದು ಬ್ಯಾಕ್ ಪಲ್ಟೀಸ್ ಹೊಡ್ಕೊಂಡು ಹಾಗೆ ಕುಂಫು ಮಾಡ್ಕೊಂಡು ಹೋಗಿ ಅವನಿಗೆ ಹೊಡೆದು ಬೆಂಡೆತ್ತಾನೆ. ಈ ಕಡೆ ಓಡಿ ಬಂದ್ರೆ ಶರಣ್ ಟೈಕ್ವಾಂಡೋ ಮಾಡಿ ಅವನಿಗೆ ಹೊಡಿತಾನೆ. ಅದಕ್ಕೆ ರೌಡಿ ಗೊಂಬೆನ ರಿಟರ್ನ್ ಕೈಗೆ ಕೊಡೋ ತರ ಆಕ್ಷನ್ ಮಾಡಿ ಮತ್ತೆ ಗೊಂಬೆನ ತಗೊಂಡು ಎಸ್ಕೇಪ್ ಆಗಿ ಅಲ್ಲಿಂದ ಓಡಿ ಹೋಗ್ತಾನೆ. ಅದಕ್ಕೆ ನಮ್ಮ ಹುಡುಗರು ಅವನನ್ನ ಅಟ್ಟಾಡಿಸಿಕೊಂಡು ಹೋಗಿ ಒಂದು ಬಿಲ್ಡಿಂಗ್ ಮೇಲೆ ಅವನಿಗೆ ಹಾಕಿ ಚೆನ್ನಾಗಿ ಬೆಂಡೆತ್ತಬೇಕಾದ್ರೆ ನಮ್ಮ ಹುಡುಗರ ಏಟನ್ನ ತಡ್ಕೊಳ್ಳೋಕೆ ಆಗದೆ ರೌಡಿ ಅಲ್ಲಿಂದ ಕೆಳಗಡೆ ಜಂಪ್ ಮಾಡ್ತಾನೆ. ಹಾಗೆ ಜಂಪ್ ಮಾಡಬೇಕಾದ್ರೆ ನಮ್ಮ ಶ್ರುತಿ ಒಂದು ಡಸ್ಟ್ ಬಿನ್ ನ ಅಲ್ಲಿಗೆ ಕರೆಕ್ಟ್ ಆಗಿ ತಳ್ಳಿ ಅವನನ್ನ ಲಾಕ್ ಮಾಡ್ತಾಳೆ. ಅವನಿಗೆ ಹೊಡೆದು ಅವನ ಹತ್ರ ಇರೋ ಗೊಂಬೆನ ಕಿತ್ಕೊಂಡು ಹಾಗೆ ಡಸ್ಟ್ ಬಿನ್ ಜೊತೆಗೆ ಅವನನ್ನ ರೋಲ್ ಮಾಡಿ ಬಿಟ್ಬಿಡ್ತಾರೆ. ಅವನು ಕೆಳಗಡೆ ಬಿದ್ದು ಬಿಟ್ರೆ ಸಾಕು ದೇವ್ರೆ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ ಕಾಮಿಡಿ ರೌಡಿ. ಶ್ರುತಿಗೆ ಮತ್ತೆ ಪಾಂಡ ಗೊಂಬೆ ಸಿಕ್ಕಾಯ್ತು. ನೆಕ್ಸ್ಟ್ ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ. ಅಲ್ಲಿರೋ ಟೀಚರು ನಮ್ಮ ಧನುಷ್ನ ಸ್ಟೂಡೆಂಟ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ನಮ್ಮ ಹುಡುಗ ಶಾಲಿನ್ ಟೆಂಪಲ್ ಇಂದ ಬಂದಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಡೌಟ್ ಬರುತ್ತೆ. ನಿನಗೆ ಬಾಕ್ಸಿಂಗ್ ಗೊತ್ತಾ, ಕುಂಫು ಮಾಡ್ತೀಯಾ, ಫ್ಯೂಚರ್ ನಲ್ಲಿ ಮದುವೆ ಆಗ್ತೀಯೋ ಇಲ್ವೋ ಅಂತೆಲ್ಲ ಏನೇನೋ ಕ್ವಶನ್ಸ್ ಮಾಡ್ತಾ ಇದ್ದಾರೆ. ಆವತ್ತು ಈವ್ನಿಂಗ್ ಪಿಟಿ ಪೀರಿಯಡ್ ಬರುತ್ತೆ. ವರ್ಷ ಸ್ಕೂಲಲ್ಲಿ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ ಅಂತೆ. ಅದರಲ್ಲಿ ಫಸ್ಟ್ ಪಾಸ್ ಆದ್ರೆ ಮಾತ್ರನೇ ಬೇರೆ ಎಕ್ಸಾಮ್ಸ್ ನೆಲ್ಲ ಅಟೆಂಡ್ ಮಾಡೋಕೆ ಅಲೋ ಮಾಡ್ತಾರಂತೆ ಆ ಸ್ಕೂಲಲ್ಲಿ. ಅದಕ್ಕೇನೆ ಇವಾಗ ಪಿಟಿ ಮಾಸ್ಟರ್ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆ ಸಮಯದಲ್ಲಿ ಕೂಡ ನಮ್ಮ ತಮ್ಮ ಶೇಖರ ಸ್ನಾಕ್ಸ್ ನ ತಿಂತಾ ಇದ್ದಾನೆ. ಫಸ್ಟ್ ರನ್ನಿಂಗು. ಬೇರೆ ಸ್ಟೂಡೆಂಟ್ಸ್ ಎಲ್ಲರೂ ಅರ್ಧ ಫೀಲ್ಡ್ ನ ದಾಟೋ ಅಷ್ಟರಲ್ಲಿ ನಮ್ಮ ಧನುಷ ಫುಲ್ ರನ್ ಮಾಡಿ ಫಿನಿಶ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಪುಷಪ್ಸ್. 2 ಕೈಯಿಂದ 100 ಪುಷಪ್ಸ್ ಮಾಡ್ಬೇಕಂತೆ. ಅದನ್ನ ನಮ್ಮ ಹುಡುಗ ಬರೀ ಒಂದೇ ಕೈಯಲ್ಲಿ ಮಾಡ್ತಾ ಇದ್ದಾನೆ. ಅದು ತಲೆ ಕೆಳಗೆ ಒಂದೇ ಕೈಯಲ್ಲಿ 100 ಪುಷಪ್ಸ್ ಮಾಡಿ ಮುಗಿಸ್ತಾ ಇದ್ದಾನೆ ನಮ್ಮ ಹುಡುಗ. ಇದನ್ನ ನೋಡಿದ ತಂಗಿ ಶ್ವೇತಾ ವಾವ್ ಸೂಪರ್ ಅಂತ ಕಿರ್ಚ್ತಾ ಇದ್ದಾಳೆ. ನೆಕ್ಸ್ಟ್ ಹೈ ಜಂಪ್. ನಮ್ಮ ಹುಡುಗ ಸ್ಪೀಡ್ ಆಗಿ ಓಡಿ ಹೋಗಿ ಜಂಪ್ ಮಾಡಿ ಫಿನಿಶ್ ಮಾಡ್ತಾನೆ. ಅದೇ ತರ ನಾನು ಮಾಡ್ತೀನಿ ಅಂತ ತಮ್ಮ ಶೇಖರ ದಾಟೋಕೆ ಆಗದೆ ಸರಿಯಾಗಿ ಕೆಳಗಡೆ ಬೀಳ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆ ರೌಡಿ ಬಾಸು ಸೈಂಟಿಸ್ಟ್ ತಂದೆನ ಎಲ್ಲ ಒಂದು ಜಾಗದಲ್ಲಿ ಕಟ್ಟಿ ಹಾಕಿದ್ದಾನೆ. ಗೊಂಬೆ ಸಿಕ್ಕಿದ್ರೆ ಮಾತ್ರನೇ ನಿನ್ನ ಬಿಡೋದು ಅಂತ ಸ್ಟ್ರಾಂಗ್ ಆಗಿ ಇದ್ದಾನೆ ರೌಡಿ ಬಾಸು. ಇವನ ಕಾಮಿಡಿ ರೌಡಿಗಳು ಗೊಂಬೆನ ಇವತ್ತು ತರ್ತೀವಿ ನಾಳೆ ತರ್ತೀವಿ ಅಂತ ಟೈಮ್ ತಗೋತಾನೆ ಇದ್ದಾರೆ. ಇಲ್ಲಿ ಸ್ಕೂಲಲ್ಲಿ ನಮ್ಮ ಧನುಷ ಇನ್ ಮುಂದೆ ಡೈಲಿ ಬೆಳಿಗ್ಗೆ ನಾನು ನಿನಗೆ ಟ್ರೈನಿಂಗ್ ಕೊಡ್ತೀನಿ, ನೀನು ಈಸಿಯಾಗಿ ಫಿಸಿಕಲ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬಿಡ್ತೀಯಾ ಅಂತ ತಮ್ಮ ಶೇಖರನ್ಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ ಧನುಷ. ಹಾಗೆ ಇಬ್ಬರು ಮಾತಾಡ್ಕೊಂಡು ಸ್ಕೂಲ್ ಸ್ಟೇಡಿಯಂಗೆ ಹೋಗ್ತಾರೆ. ಅಲ್ಲಿ ನಮ್ಮ ಶರಣ ಟೈಕ್ವಾಂಡೋ ಫೈಟ್ ಸ್ಕಿಲ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅದನ್ನ ನೋಡೋ ಧನುಷ್ಗೆ ಅವನ ಜೊತೆ ಫೈಟ್ ಮಾಡಬೇಕು ಅಂತ ಆಸೆ ಆಗುತ್ತೆ. 1vs1 ಫೈಟ್ ಮಾಡಬೇಕು ಅಂತ ಇಷ್ಟಪಡ್ತಾನೆ.
ಆಮೇಲೆ ಅವತ್ತು ರಾತ್ರಿ ಅದೇ ತರ ಕಾಮಿಡಿ ರೌಡೀಸ್ ಗೊಂಬೆನ ಕದಿಯೋಕೆ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಬ್ಬನಿಗೆ ಕತ್ತು ಮುರಿದೋಗ್ಬಿಟ್ಟಿದೆ. ಸೊ ಬ್ಯಾಲೆನ್ಸ್ ಇರೋ ಇನ್ನೊಬ್ಬ ರೌಡಿ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೋಗ್ತಾನೆ. ಹೋಗಿದ್ದ ಸ್ಪೀಡಿಗೇನೆ ಕಾಂಪೌಂಡ್ ಅಲ್ಲಿ ಇದ್ದ ಮುಳ್ಳು ಗಿಡದ ಮೇಲೆ ಬಿದ್ದು ಮುಳ್ಳು ಚುಚ್ಕೊಂಡು ರಿಟರ್ನ್ ಬರ್ತಾನೆ. ಒಳಗಡೆ ನಮ್ಮ ಧನುಷ ಶರಣ್ ಮಾಡ್ತಾ ಇದ್ದ ಫೈಟಿಂಗ್ ಸ್ಕಿಲ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಾಮಿಡಿ ರೌಡೀಸ್ ಮನೆ ಒಳಗಡೆ ಬರ್ತಾರೆ. ಅವ್ರುಗಳು ಬರೋದನ್ನ ನೋಡಿದ ನಮ್ಮ ಹುಡುಗ ಗೊಂಬೆಗಳ ಹಿಂದೆ ಹೌಸ್ಕೊಂಡು ಅದು ಇದು ಅಂತ ಮಾಡಿ ಅವ್ರುಗಳನ್ನ ಡೈವರ್ಟ್ ಮಾಡಿ ಕನ್ಫ್ಯೂಸ್ ಮಾಡ್ತಾನೆ. ನಂತರ ಇಬ್ಬರಿಗೂ ಮುಖಕ್ಕೂ ಕಾಲಿಗೂ ಕಿಕ್ ಮಾಡಿ ಬಾಯಿಗೂ ಹೊಟ್ಟೆಗೂ ಪಂಚ್ ಮಾಡಿ ಚೆಚ್ತಾನೆ. ಈ ಸದ್ದು ಕೇಳಿ ಶ್ರುತಿ ಕೆಳಗಡೆ ಬರ್ತಾಳೆ. ಅದಕ್ಕೆ ಈ ರೌಡೀಸ್ ಕಣ್ಣಿಗೆ ಬಿದ್ದ ಒಂದು ಪಾಂಡ ಗೊಂಬೆನ ತಗೊಂಡು ಅಲ್ಲಿಂದ ಕನ್ನಡಿ ವಾಲ್ ನ ಹೊಡ್ಕೊಂಡು ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಶ್ರುತಿ ಬಂದಿದ ತಕ್ಷಣ ಇಬ್ಬರು ಕಳ್ಳರು ಮನೆ ಒಳಗಡೆ ಬಂದ್ರು ಅಕ್ಕ, ಅವ್ರುಗಳನ್ನ ನಾನೇ ಹೊಡೆದು ಓಡಿಸ್ದೆ ಅಂತ ಧನುಷ ಹೇಳಿದ್ರೆ ಅಕ್ಕ ನಂಬ್ತಾನೆ ಇಲ್ಲ. ಹೋಗೋ ಹೋಗೋ ಮಲ್ಗು ಹೋಗು ಅನ್ಬಿಟ್ಟು ಮತ್ತೆ ಮಲ್ಗೋಕೆ ಹೋಗ್ಬಿಡ್ತಾಳೆ ಶ್ರುತಿ. ಈ ಕಡೆ ರೌಡೀಸು ಗೊಂಬೆನ ತಗೊಂಡು ಬಂದ್ರೆ ಆ ಗೊಂಬೆ ಸೈಂಟಿಸ್ಟ್ ತಂದೆ ಕ್ರಿಯೇಟ್ ಮಾಡಿದ ಗೊಂಬೆನೇ ಇಲ್ಲ. ಇದು ಯಾವ್ದೋ ಬರೀ ಆಟದ ಸಾಮಾನು ಅಷ್ಟೇ, ಯಾವ್ದೋ ನಾರ್ಮಲ್ ಅಂಗಡಿಯಲ್ಲಿ ತಗೊಂಡಿರೋ ಗೊಂಬೆ. ಅದನ್ನ ಕಾಮಿಡಿ ರೌಡೀಸ್ ತಂದು ಕೊಡ್ಬೇಕಾದ್ರೆ ಬಾಸ್ ಅದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ಇನ್ನ 3 ದಿನದಲ್ಲಿ ಸೈಂಟಿಸ್ಟ್ ಕಂಡು ಹಿಡಿದ ಆ ಗೊಂಬೆ ನನ್ನ ಕೈಗೆ ಬರ್ಬೇಕು, ಇಲ್ಲ ಅಂತ ಅವನ ಹುಡುಗರನ್ನ ಅವನೇ ಕೆಳಗಡೆ ಮಲಗಿಸ್ಬಿಟ್ಟು ಬಾಯಲ್ಲಿ ಗಾಲ್ಫ್ ಬಾಲ್ ನ ಇಟ್ಟು ಹೊಡಿತಾ ಇದ್ದಾನೆ. ಗೊಂಬೆ ಜೊತೆಗೆ ಬರ್ಲಿಲ್ಲ ಅಂದ್ರೆ ಬಾಯಿನ ಹೊಡೆದಾಕ್ಬಿಡ್ತೀನಿ ಅಂತ ಹೆದರ್ಸಿ ಕಳಿಸ್ತಾ ಇದ್ದಾನೆ. ನೆಕ್ಸ್ಟ್ ದಿನ ಈವ್ನಿಂಗ್ ಸ್ಕೂಲ್ ಸ್ಟೇಡಿಯಂ ಅಲ್ಲಿ ಶರಣ್ ಟೈಕ್ವೆಂಡೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅದನ್ನ ನಮ್ಮ ಧನುಷ ಎಲ್ಲರೂ ನೋಡ್ತಾ ಇದ್ದಾರೆ. ಆವಾಗ ಶರಣ್ ತಂಗಿ ಶ್ವೇತಾ ನನಗೆ ದೊಡ್ಡವಳಾಗೋಕೆ ಭಯ ಆಗ್ತಾ ಇದೆ, ಎಲ್ಲಿ ದೊಡ್ಡವಳಾದ್ರೆ ನಾನು ಅಕ್ಕಂದಿರ್ತಾರ ಅಸಹ್ಯ ಆಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಯಾರಪ್ಪ ಅಸಹ್ಯ ಅಕ್ಕಂದಿರೋ ಅಂತ ನೋಡಿದ್ರೆ ನಮ್ಮ ಕಾಮಿಡಿ ರೌಡೀಸ್ ಹುಡುಗಿರ್ ಗೆಟಪ್ ಅಲ್ಲಿ ಬಂದು ಕೂತಿದ್ದಾರೆ. ನಮ್ಮ ಹುಡುಗರಿಗೆ ಅದು ರೌಡೀಸ್ ಅಂತಾನೆ ಗೊತ್ತಾಗ್ತಾ ಇಲ್ಲ, ಸುಮ್ನಾಗ್ಬಿಡ್ತಾರೆ. ಈ ಕಡೆ ಶರಣ್ ಭಯಂಕರವಾಗಿ ಫೈಟ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಸ್ಟೂಡೆಂಟ್ಸು ಅದನ್ನ ನೋಡಿ ವಾವ್ ಸೂಪರ್ ಆಗಿ ಫೈಟ್ ಮಾಡ್ತಾ ಇದ್ದಾನೆ ಅಲ್ವಾ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆವಾಗ ತಂಗಿ ಶ್ವೇತಾ ಸುಮ್ನಿರ್ದೆ, ನನ್ನ ಅಣ್ಣನ ಜೊತೆ ಫೈಟ್ ಮಾಡಿ ಯಾರುವೆ ಗೆಲ್ಲೋಕೆ ಆಗಲ್ಲ, ಲೋ ಧನುಷ ನೀನು ಕುಂಫುದಲ್ಲಿ ದೊಡ್ಡ ಪಂಟಾನ, ಎಲ್ಲಿ ನನ್ನ ಅಣ್ಣನ ಜೊತೆ ಫೈಟ್ ಮಾಡಿ ಗೆದ್ಬಿಡು ನೋಡೋಣ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ನಮ್ಮ ಧನುಷನು ಫೈಟ್ ಮಾಡೋಕೆ ಹೋಗ್ತಾನೆ. ಶರಣು ಸರಿ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಫೈಟ್ ಮಾಡ್ತಾನೆ. ಸೊ ನಮ್ಮ ಹುಡುಗರ ಮಧ್ಯ ಜಗಳ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡೋ ಇಂಟ್ರೆಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಮುಂದೆ ಬಂದು ರೌಂಡ್ ಕಟ್ಕೊಂಡು ನಿಂತ್ಕೋತಾರೆ. ಲಾಸ್ಟ್ ರೋ ಅಲ್ಲಿ ಕೂತಿರೋ ರೌಡೀಸು ಶ್ರುತಿ ಬ್ಯಾಗ್ ಅನ್ನೇ ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರು ಸೂಪರ್ ಆಗಿ ಜಗಳ ಮಾಡ್ತಾ ಇದ್ದಾರೆ, ಜಂಪ್ ಮಾಡಿ ಸಖತ್ತಾಗಿ ಫೈಟ್ ಮಾಡ್ತಾ ಇದ್ದಾರೆ. ಇಲ್ಲಿ ರೌಡೀಸು ಪಾಂಡ ಗೊಂಬೆನ ಬ್ಯಾಗ್ ಇಂದ ತಗೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರು ಏನೇ ಫೈಟ್ ಮಾಡಿದ್ರು ಸರಿ, ಇಬ್ಬರು ಒಬ್ಬರಿಗೊಬ್ಬರು ನಾವು ಕಡಿಮೆ ಇಲ್ಲ ಅನ್ನೋ ತರ ಟಯರ್ಡೇ ಆಗದೆ ಸಖತ್ತಾಗಿ ಫೈಟ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಚ್ ಡ್ರಾ ಆಗುತ್ತೆ. ಆವಾಗ ತಮ್ಮ ಶೇಖರ ರೌಡಿಗಳನ್ನ ನೋಡ್ಬಿಡ್ತಾನೆ. ಅವ್ರುಗಳನ್ನ ನೋಡಿದ ತಕ್ಷಣ ಕಿರ್ಚ್ಕೋಬೇಕಾದ್ರೆ ರೌಡೀಸು ವಿಘ್ನ ಬಿಚ್ಚಿ ಬಿಸಾಕ್ಬಿಟ್ಟು ಆ ಪಾಂಡ ಗೊಂಬೆನ ತಗೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಸೊ ಎಲ್ಲರೂ ಅವರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಡೆಯೋ ಗಲಾಟೆಯಲ್ಲಿ ಸ್ಟೇಡಿಯಂ ಫುಲ್ಲು ವೂಸ್ಟ್ ಆಗ್ಬಿಡುತ್ತೆ. ಅದನ್ನ ನೋಡಿದ PT ಮಾಸ್ಟರ್ ಅಲ್ಲಿಗೆ ಬಂದು ಸ್ಟೂಡೆಂಟ್ಸ್ ನ ಬೈತಾ ಇರ್ತಾರೆ. ಆ ಗ್ಯಾಪ್ ನ ಯೂಸ್ ಮಾಡಿ ಕಾಮಿಡಿ ರೌಡೀಸ್ ಗೊಂಬೆನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಆಮೇಲೆ ಶ್ರುತಿ PT ಮಾಸ್ಟರ್ ಅವರ ಹೆಲ್ಪ್ ಇಂದ ಪೊಲೀಸ್ಗೆ ಅವಳ ಬ್ಯಾಗ್ ಅಲ್ಲಿ ಇದ್ದ ಗೊಂಬೆನ ಕಳ್ಳರು ಕದ್ಕೊಂಡು ಹೋಗ್ಬಿಟ್ರು ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಆವಾಗ ನಮ್ಮ ಧನುಷನ್ಗೆ ಅವರ ಕ್ಲಾಸ್ ಟೀಚರ್, ನೋಡು ತಮ್ಮ, ನಿನಗೆ ಫೈಟ್ ಮಾಡೋಕೆ ಆಗುತ್ತೆ ಅಂತ ಯಾವಾಗ್ಲೂ ಫೈಟ್ ಮಾಡ್ತಾನೆ ಇರಬಾರ್ದು ಅಂತ ವಾರ್ನಿಂಗ್ ಕೊಡ್ತಾರೆ. ಅದರಲ್ಲಿ ನಮ್ಮ ಧನುಷನ್ಗೆ ಬೇಜಾರಾಗಿ, ನಾವು ಆ ಜಗಳ ಮಾಡಿದಕ್ಕೆ ತಾನೇ ಶ್ರುತಿ ಹಾಕೊಂಡು ಗೊಂಬೆ ಮಿಸ್ ಆಯ್ತು ಅಂತ ಗಿಲ್ಟಿ ಫೀಲ್ ಅಲ್ಲಿ ಒಂದು ಕಡೆ ಹೋಗಿ ಹೌಸ್ಕೊಂಡು ಕೂತ್ಕೋತಾನೆ. ಅವನನ್ನ ಹುಡಿಕೊಂಡು ಮಿಕ್ಕಿದ 4 ಜನನು ಬಂದು ಅವನನ್ನ ಸಮಾಧಾನ ಮಾಡ್ತಾರೆ. ಆವಾಗ ಶ್ರುತಿ, ನಾವು ಎಲ್ಲರೂ ಸೇರಿನೇ ಆ ಗೊಂಬೆನ ಹುಡುಕಿ ಕಂಡಿಡಿಬೇಕು ಧನುಷ್, ಹೊರಗಡೆ ಬಾ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ಸಮಾಧಾನ ಆಗಿ, ಸರಿ ಅಕ್ಕ ನಾವು ಹುಡುಕಿ ಕಂಡಿಡಿಯೋಣ ಅಂತ ಜಾಯ್ನ್ ಆಗ್ತಾನೆ ಧನುಷ. ಆಮೇಲೆ ನಮ್ಮ 5 ಹುಡುಗರು ಸೇರಿ ಫಸ್ಟ್ ವೂಸ್ಟ್ ಆಗಿರೋ ಸ್ಟೇಡಿಯಂ ನ ಕ್ಲೀನ್ ಮಾಡ್ತಾರೆ. ಯಾಕೆ ಅಂದ್ರೆ ಇವ್ರುಗಳಿಂದ ತಾನೇ ಹಿಂಗೆ ಆಗಿರೋದು, ಅದಕ್ಕೆ. ಆಮೇಲೆ ಆ ಕಾಮಿಡಿ ರೌಡೀಸ್ ನ ಹೇಗೆ ಕಂಡಿಡಿಯೋದು ಅಂತ ಸ್ಕೆಚ್ ಹಾಕ್ತಾರೆ ನಮ್ಮ ಹುಡುಗರು. ನಂತರ ನಮ್ಮ ಶರಣ್ ಟೈಕ್ವಾಂಡೋ ಫೈಟ್ ಹೇಗೆ ಮಾಡ್ಬೇಕು ಅಂತ ಧನುಷನ್ಗೆ ಹೇಳ್ಕೊಡ್ತಾ ಇದ್ದಾನೆ. ಈ
ಕಡೆ ಬಾಸು ಆ ಗೊಂಬೆಲಿ ಇದ್ದ ಪೆನ್ ಡ್ರೈವ್ ನ ಹೊರಗಡೆ ತೆಗೆದು ಇವರಿಗೆ ಬೇಕಾಗಿರೋ ಒಂದು ಪ್ರೋಗ್ರಾಮ್ ನ ಮಾತ್ರ ಸಿಸ್ಟಮ್ಗೆ ಅಪ್ಲೋಡ್ ಮಾಡ್ತಾರೆ. ಆ ಪ್ರೋಗ್ರಾಮಿನ ಬೆಲೆ ಮಾತ್ರ 10 ಕೋಟಿ ಅಂತೆ. ಆ ಪ್ರೋಗ್ರಾಮ್ ಸಿಸ್ಟಮ್ಗೆ 100% ಡೌನ್ಲೋಡ್ ಆಗಾಯ್ತು. ಆದ್ರೆ ಅದನ್ನ ಆಕ್ಟಿವೇಟ್ ಮಾಡೋಕೆ, ಓಪನ್ ಮಾಡೋಕೆ ಪಾಸ್ವರ್ಡ್ ಬೇಕು. ಅದನ್ನ ಬ್ರೇಕ್ ಮಾಡೋಕೆ ಬಾಸು ಮತ್ತೆ ಅವನ ಟೀಮು ಎಷ್ಟೋ ಟ್ರೈ ಮಾಡ್ತಾರೆ. ಆದ್ರೆ ಓಪನ್ ಆಗ್ತಾ ಇಲ್ಲ, ಬ್ರೇಕ್ ಮಾಡೋಕೆ ಆಗ್ತಾ ಇಲ್ಲ. ಅದು ಏನ್ ಪಾಸ್ವರ್ಡ್ ಆಗಿರ್ಬೋದು ಅಂತ ಯೋಚನೆ ಮಾಡಿ ಬಾಸ್ಗೆ ತಲೆನೋವೇ ಬಂದ್ಬಿಡುತ್ತೆ. ಏನ್ ಪಾಸ್ವರ್ಡ್ ಇರ್ಬೋದು ಅಂತಾನೆ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಪಾಸ್ವರ್ಡ್ ಏನು ಅಂತ ನಮಗೆ ಗೊತ್ತಲ್ವಾ? ಪಾಸ್ವರ್ಡ್ ಏನು, ಏನ್ ಪಾಸ್ವರ್ಡ್ ಅನ್ನೋದೇ ಪಾಸ್ವರ್ಡ್ ಅಲ್ವಾ? ಸೊ ಕೋಪದಲ್ಲಿ ಅಲ್ಲಿ ಕಟ್ಟಿ ಹಾಕಿರೋ ಸೈಂಟಿಸ್ಟ್ ತಂದೆನ ಹೊಡೆದು ವಿಚಾರಿಸ್ತಾನೆ ಬಾಸ್. ಅದು ಒಂದು ವಾಯ್ಸ್ ಪಾಸ್ವರ್ಡ್ ಅಂತ ಗೊತ್ತು, ಮತ್ತೆ ಅದನ್ನ ಒಂದು ಪರ್ಟಿಕ್ಯುಲರ್ ವಾಯ್ಸ್ ಹೇಳ್ಬೇಕು ಅಂತಾನು ಬಾಸಿಗೆ ಗೊತ್ತು. ಆದ್ರೆ ಆ ವಾಯ್ಸ್ ಯಾರ್ದು ಅಂತ ಬಾಸಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಂದೆಗೆ ಹೊಡೆದು ಕೇಳ್ಬೇಕಾದ್ರೆ ತಂದೆ ಬಾಯಿ ಬಿಡ್ತಾನೆ ಇಲ್ಲ. ಆವಾಗ ಕರೆಕ್ಟ್ ಆಗಿ ತಂದೆ ಫೋನ್ಗೆ ಮಗಳು ಶ್ರುತಿ ಹತ್ರ ಇಂದ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ತಂದೆ, ಇವತ್ತು ಮನೆಯಲ್ಲಿ ನನ್ನ ಬರ್ತ್ಡೇ ಪಾರ್ಟಿ ಇದೆ, ಮರೀದೆ ಮನೆಗೆ ಬನ್ನಿ ಅಂತ ಮೆಸೇಜ್ ಮಾಡಿದ್ದಾಳೆ. ಅದನ್ನ ಕೇಳಿದ ತಕ್ಷಣ, ಹೋ ನಿನ್ನ ಮಗಳ ವಾಯ್ಸ್ ಇದು, ನಿನ್ನ ಮಗಳ ವಾಯ್ಸ್ ಅಲ್ಲೇ ಪಾಸ್ವರ್ಡ್ ಸೆಟ್ ಮಾಡಿ ಇಟ್ಟಿದ್ಯಾ, ಸರಿ ಬಿಡು ನಾನೇ ಹೋಗಿ ಬರ್ತ್ಡೇ ಪಾರ್ಟಿನ ಅಟೆಂಡ್ ಮಾಡಿ ಬರ್ತೀನಿ ಅನ್ಬಿಟ್ಟು ಖಂಡಿತ ಪಾರ್ಟಿಗೆ ಬರ್ತೀನಿ ಅಂತ ಇವನೇ ಮೆಸೇಜ್ಗೆ ರಿಪ್ಲೈ ಮಾಡ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಬಾಸು. ಇಲ್ಲಿ ನಮ್ಮ ಹುಡುಗರು ಶ್ರುತಿಗೆ ಗಿಫ್ಟ್ಸ್ ತಗೋತಾ ಇದ್ದಾರೆ. ಆವಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ಪಾಂಡ ಗೊಂಬೆ ಇರೋದನ್ನ ನೋಡಿದ ಶರಣ್ಗೆ ಹೇಗೆ ಆ ರೌಡಿಗಳನ್ನ ಹುಡುಕಿ ಗೊಂಬೆನ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈ ಕಡೆ ಶ್ರುತಿ ಮನೆಯಲ್ಲಿ ಅವಳ ಫ್ರೆಂಡ್ಸ್ ಗಳ ಜೊತೆ ಪಾರ್ಟಿಗೆ ಬೇಕಾಗಿರೋದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾಳೆ. ಆವಾಗ ಅವಳ ತಂದೆ ಫೋನ್ ನಂಬರ್ ಇಂದ ಹೊರಗಡೆ ಬಾ, ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಂತ ಮೆಸೇಜ್ ಬರುತ್ತೆ. ಶ್ರುತಿನು ಐ ತಂದೆ ಬಂದ್ರು ಅಂತ ಖುಷಿಯಿಂದ ಹೊರಗಡೆ ಬಂದ್ರೆ ಅಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದ ರೌಡೀಸು ನಮ್ಮ ಹುಡುಗಿನ ಕಿಡ್ನಾಪ್ ಮಾಡಿ ಕಾರಿಗೆ ಹತ್ತಿಸ್ತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹುಡುಗರು ಅಲ್ಲಿಗೆ ಬರ್ತಾರೆ. ಸೊ ರೌಡೀಸ್ ನ ನೋಡಿದ ತಕ್ಷಣ ಅವ್ರಗಳನ್ನ ತಡೆಯೋಕೆ ಟ್ರೈ ಮಾಡ್ತಾರೆ ನಮ್ಮ ಹುಡುಗರು. ಆದ್ರೆ ಬಾಸ್ ಜೊತೆಗೆ ಒಬ್ಬ ಬುರುಡೆ ಇದ್ದಾನೆ, ಭಯಂಕರ ಘಾಟಿ. ನಮ್ಮ ಹುಡುಗರನ್ನ ಹೊಡೆದು ಬಿಸಾಕ್ಬಿಟ್ಟು ಹೋಗ್ತಾರೆ. ಆವಾಗ್ಲೂ ನಮ್ಮ ಹುಡುಗರು ಬಿಡೋ ತರ ಇಲ್ಲ, ಹಿಂದೆನೆ ಸೈಕಲ್ ನಲ್ಲಿ ಫಾಲೋ ಮಾಡಿ ಹೋಗ್ತಾರೆ. ತಮ್ಮ ಶೇಖರ ಅವ್ರ ಅಕ್ಕನ ಕಾಪಾಡೋಕೆ ಹಿಂದೆನೆ ಓಡಿ ಹೋಗ್ತಾ ಇದ್ದಾನೆ. ತಂಗಿ ಶ್ವೇತಾ ಇದನ್ನ ಪೊಲೀಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಬಿಡ್ತಾಳೆ. ಇಲ್ಲಿ ಬಾಸ್ ಹತ್ರ ಇಂದ ಪ್ರೋಗ್ರಾಮ್ ನ ತಗೊಳ್ಳೋಕೆ ವ್ಯಾಪಾರಿ ಒಬ್ಬ ಬಂದಿದ್ದಾರೆ, ಹಣ ಕೊಟ್ಟು ತಗೊಳ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಶ್ರುತಿನ ಕರ್ಕೊಂಡು ಬರ್ತಾರೆ ರೌಡೀಸ್. ನಮ್ಮ ಹುಡುಗಿ ಭಯದಲ್ಲಿ ನನ್ನ ಬಿಟ್ಬಿಡಿ ಅಂತ ಕಿರ್ಚ್ಕೋತಾ ಇದ್ದಾಳೆ. ಆವಾಗ ಬಾಸು ಚಾಕು ತಗೊಂಡು ಹುಡುಗಿನ ಏನ್ ಪಾಸ್ವರ್ಡ್ ಮಡಗಿದ್ಯಾ ಈ ಪ್ರೋಗ್ರಾಮಿಗೆ ಅಂತ ಹೆದರ್ಸ್ಬೇಕಾದ್ರೆ ನಮ್ಮ ಶ್ರುತಿ ಏನ್ ಪಾಸ್ವರ್ಡ್ ಅಂತ ನನಗೆ ಗೊತ್ತಿಲ್ಲ ಅಂತ ಅವಳ ವಾಯ್ಸ್ ಅಲ್ಲಿ ಮತ್ತೆ ಹೇಳ್ಬೇಕಾದ್ರೆ ಸಿಸ್ಟಮ್ ಅಲ್ಲಿ ಆಟೋಮೆಟಿಕ್ ಅಪ್ಲಿಕೇಶನ್ ಓಪನ್ ಆಗ್ಬಿಡುತ್ತೆ. ಆವಾಗ್ಲೇನೆ ಎಲ್ಲರಿಗೂ ಗೊತ್ತಾಗುತ್ತೆ ಪಾಸ್ವರ್ಡ್ ಏನು ಅಂದ್ರೆ ಏನ್ ಪಾಸ್ವರ್ಡ್ ಅನ್ನೋದೇ ಪಾಸ್ವರ್ಡ್ ಅಂತ. ನಮ್ಮ ಹುಡುಗರು ಆ ಜಾಗಕ್ಕೆ ಬಂದಾಯ್ತು. ಆವಾಗ ತಮ್ಮ ಪೊಲೀಸ್ಗೆ ಫೋನ್ ಮಾಡಿ ಅವರು ಇರೋ ಎಕ್ಸಾಕ್ಟ್ ಲೊಕೇಶನ್ ಇನ್ಫಾರ್ಮೇಶನ್ ನ ಕೊಡ್ತಾನೆ. ಈ ಕಡೆ ಕಾಮಿಡಿ ರೌಡಿ ಸೂಸು ಮಾಡೋಕೆ ಹೊರಗಡೆ ಬರ್ಬೇಕಾದ್ರೆ ಅವನಿಗೆ ಒಂದೇ ಕಿಕ್ ಮಾಡಿ ಅವನನ್ನ ಅನ್ಕಾನ್ಶಿಯಸ್ ಮಾಡಿ ಮಲಗಿಸ್ತಾನೆ ಶರಣ್. ಈ ಕಡೆ ಒಬ್ಬನೇ ನಿಂತಿರೋ ರೌಡಿನ ಹೊಡೆದು ಫ್ಲಾಟ್ ಮಾಡ್ತಾ ಇದ್ದಾನೆ ನಮ್ಮ ಧನುಷ. ಇಲ್ಲಿ ಸೈಲೆಂಟ್ ಆಗಿ ನಮ್ಮ ತಮ್ಮ ಒಳಗಡೆ ಬರ್ಬೇಕಾದ್ರೆ ಬಾಸು ಪ್ರೋಗ್ರಾಮ್ ನ ಸೇಲ್ ಮಾಡೋಕೆ ಎಲ್ಲವನ್ನು ಅರೇಂಜ್ ಮಾಡ್ತಾ ಇದ್ದಾನೆ. ಆವಾಗ ಬುರುಡೆ ಹೊರಗಡೆ ಬರ್ಬೇಕಾದ್ರೆ ಅವನನ್ನ ಅಟ್ಯಾಕ್ ಮಾಡಿ ಅವನ ಜೊತೆ ಜಗಳ ಮಾಡೋಕೆ ರೆಡಿಯಾಗಿ ನಿಂತಿದ್ದಾನೆ ನಮ್ಮ ಶರಣ್. ಇಲ್ಲಿ ಸೈಲೆಂಟ್ ಆಗಿ ಒಳಗಡೆ ಬಂದ ನಮ್ಮ ತಮ್ಮ ಶೇಖರ ವ್ಯಾಪಾರಿ ಟೋಟಲ್ ಅಮೌಂಟ್ 10 ಕೋಟಿಯನ್ನು ಬಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕೆ ಸಿಸ್ಟಮ್ ಅಲ್ಲಿ ಪಾಸ್ವರ್ಡ್, ಅಕೌಂಟ್ ನಂಬರ್ ಎಲ್ಲವನ್ನು ಹಾಕಿ ರೆಡಿಯಾಗಿ ಇಟ್ಟಿದ್ದಾನೆ. ಎಂಟರ್ ಕೊಟ್ರೆ ಸಾಕು ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ನೈಸ್ ಆಗಿ ಬಂದ ನಮ್ಮ ತಮ್ಮ ಯಾರಿಗೂ ಗೊತ್ತಿಲ್ಲದೆ ಬಾಸ್ ಅವರ ಅಕೌಂಟ್ ನಂಬರ್ ನ ಡಿಲೀಟ್ ಮಾಡ್ಬಿಟ್ಟು ಯಾವ್ದೋ ಅನಾಥಾಶ್ರಮ ಟ್ರಸ್ಟ್ ಇರುತ್ತೆ ಅದ್ರ ಅಕೌಂಟ್ ನಂಬರ್ ನ ಹಾಕ್ಬಿಡ್ತಾನೆ. ಅದನ್ನ ನೋಡಿ ರೀಚೆಕ್ ಕೂಡ ಮಾಡದೆ ವ್ಯಾಪಾರಿ ಎಂಟರ್ ಕೊಟ್ಬಿಡ್ತಾನೆ. ತಕ್ಷಣ 10 ಕೋಟಿ ಹಣನು ಅನಾಥಾಶ್ರಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಏನೋ ಇದು ಇನ್ನ ನನ್ನ ಅಕೌಂಟ್ಗೆ ಹಣನೇ ಬಂದಿಲ್ವಲ್ಲ ಅಂತ ಬಾಸ್ ಟೆನ್ಷನ್ ಆಗ್ತಾನೆ. ಆವಾಗ ತಮ್ಮ ಶೇಖರ ಒಳಗಡೆ ಬಂದಿರೋದನ್ನ ನೋಡ್ಬಿಡ್ತಾನೆ ಬಾಸ್. ಇಲ್ಲಿ ಹೊರಗಡೆ ಬುರುಡೆ ಜೊತೆ ಶರಣ್ ಫೈಟ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ನಮ್ಮ ಧನುಷ ಮೇನ್ ಡೋರ್ ಇಂದ ಒಳಗಡೆ ಬಂದ್ಬಿಡ್ತಾನೆ. ವ್ಯಾಪಾರಿ ಜೊತೆಗೆ ಸೆಕ್ಯೂರಿಟೀಸ್ ಬಂದಿರ್ತಾರೆ ಅಲ್ವಾ, ಅವ್ರಗಳನ್ನ ಹಾಕಿ ಹೊಡೆದು ಚೆಚ್ತಾ ಇದ್ದಾನೆ ನಮ್ಮ ಹೀರೋ ಧನುಷ. ಆ ಗ್ಯಾಪ್ ಅಲ್ಲಿ ತಮ್ಮ ತಂದೆ ಮತ್ತೆ ಅಕ್ಕನ ಕೈಗೆ ಕಟ್ಟಿರೋ ಹಗ್ಗನ ಬಿಚ್ಕೊಡ್ತಾನೆ. ಈ ವ್ಯಾಪಾರಿ ಪ್ರೋಗ್ರಾಮ್ ನ ತಗೊಂಡು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಬಾಸ್ ನನ್ನ ಅಕೌಂಟ್ಗೆ ಇನ್ನ ಅಮೌಂಟೇ ಬಂದಿಲ್ಲ ಕಣೋ ಅಂತ ಅವನ
ಜೊತೆಗೆ ಜಗಳ ಮಾಡ್ತಾನೆ. ಯೋ ಬಾಸು, ನಾನು ಅಮೌಂಟ್ ನ ಕಳ್ಸಾಯ್ತು ಕಣೋ, ನೀನು ಯಾವ್ದೋ ಬೇರೆ ಅಕೌಂಟ್ಗೆ ಅಮೌಂಟ್ ನ ಕಳ್ಸಿಬಿಟ್ಟಿದ್ಯಾ ಕಣಪ್ಪ, ನನ್ನ ಅಕೌಂಟ್ಗೆ ಬಂದಿಲ್ಲ ಅಂತ ಜಗಳ ಮಾಡ್ಕೋತಾ ಇದ್ದಾರೆ ಇಬ್ಬರುವೆ. ಅದಕ್ಕೆ ವ್ಯಾಪಾರಿ ಅವನ ಸೆಕ್ಯೂರಿಟಿ ಹುಡುಗರು ಬಾಸಿಗೆ ಎದುರು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಬಾಸ್ ಹೆದರ್ಕೊಂಡು ಪೆನ್ ಡ್ರೈವ್ ನ ಒಂದು ಪೆಟ್ಟಿಗೆಗೆ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಅವನ ಹಿಂದೆನೆ ನಮ್ಮ ಧನುಷ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆವಾಗ ಬುರುಡೆ ನಮ್ಮ ಶರಣ್ ಹೊಡೆದು ಬಿಸಾಕ್ಬಿಟ್ಟು ಘಾಟಿಯಾಗಿ ನಿಂತಿದ್ದಾನೆ. ಅದಕ್ಕೆ ನಮ್ಮ ಶರಣ್ ಮತ್ತೆ ಧನುಷ ಇಬ್ಬರು ಸೇರಿ ಟಾಕ್ವಂಡ ಮತ್ತೆ ಕುಂಫು ಮಾಡಿ ಬುರುಡೆಗೆ ಚೆನ್ನಾಗಿ ಹೊಡೆದು ಬೆಂಡೆತ್ತುತ್ತಾರೆ. ಈ ಕಡೆ ಹಿಂದೆನೆ ಬಂದ ಸೈಂಟಿಸ್ಟ್ ತಂದೆ ಶ್ರುತಿ ಶೇಖರ ಬಾಸ್ ನ ಚೇಸ್ ಮಾಡ್ಕೊಂಡು ಹೋಗಿದ್ರಲ್ಲಿ ಬಾಸ್ ಒಂದು ಡೆಡ್ ಎಂಡ್ ಅಲ್ಲಿ ಸಿಗಾಕೋತಾನೆ. ಸೊ ಅವನನ್ನ ಹೊಡೆದು ಚೆಚ್ಚುತ್ತಾ ಇದ್ದಾರೆ ಫ್ಯಾಮಿಲಿ. ಈ ಕಡೆ ಆ ಘಾಟಿ ಬುರುಡೆ ನಮ್ಮ ಹುಡುಗರನ್ನ ಹಾಕಿ ಟಿಂಕರಿಂಗು ಪಂಚರಿಂಗು ಮಾಡ್ತಾ ಇದ್ದಾನೆ. ಆವಾಗ ನಮ್ಮ ಹೀರೋ ಧನುಷನ್ಗೆ ಸ್ಟಾರ್ಟಿಂಗ್ ಅಲ್ಲೇ ಸೀನಿಯರ್ ಮಾಡಿದ್ದು ನೆನಪಾಗುತ್ತೆ. ಅದಕ್ಕೆ ಜಂಪ್ ಮಾಡಿ ರೋಲ್ ಮಾಡಿ ಬುರುಡೆ ಕಣ್ಣಿಗೆ ಚುಚ್ಚಿಬಿಡ್ತಾನೆ. ಸೊ ಬುರುಡೆ ಡೈವರ್ಟ್ ಆಗ್ಬೇಕಾದ್ರೆ ಅದೇ ತರ ಶರಣ್ ಜಂಪ್ ಮಾಡಿ ಬುರುಡೆ ಕತ್ತಿಗೆ ಲಾಕ್ ಮಾಡಿ ಒಂದೇ ರೋಲ್. ಬುರುಡೆ ಕತೆ ಮುಗೀತು. ಆಮೇಲೆ ಪೊಲೀಸೇ ಅಲ್ಲಿಗೆ ಬರೋದು. ಬಾಸು ಮತ್ತೆ ಅವನ ಗ್ಯಾಂಗು, ವ್ಯಾಪಾರಿ ಮತ್ತೆ ಅವನ ಗ್ಯಾಂಗು, ಎರಡು ಗ್ಯಾಂಗ್ ಅಲ್ಲಿ ಇರೋ ಎಲ್ಲರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಪೊಲೀಸ್. ಸೈಂಟಿಸ್ಟ್ ತಂದೆ ಕಂಡಿಡಿದ ಮೆಥಡ್ ಮತ್ತೆ ಅವರ ಕೈಗೇನೆ ಬಂದಾಯ್ತು. ಸೊ ಮಕ್ಕಳು ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನ ಕಾಪಾಡಿದ್ದಾರಲ್ಲ, ಇವರಿಗೆ ಒಂದು ಟ್ರೀಟ್ ಕೊಡೋಣ ಅಂತ ಖುಷಿಯಾಗಿ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತಂದೆ. ಕೆಲ್ಸ ಅಂತ ನಾನು ಇದ್ದಿದ್ದು ಸಾಕು, ಇನ್ ಮುಂದೆ ಯಾವಾಗ್ಲೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ ತಂದೆ. ಸ್ವಲ್ಪ ದಿನಗಳ ನಂತರ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ನಡೀತಾ ಇದೆ. ಧೈರ್ಯವಾಗಿ ಇದ್ದಿದ್ದಕ್ಕಾಗೂ ಮಿಕ್ಕಿದ ಸ್ಟೂಡೆಂಟ್ಸ್ ಮನಸ್ಸೊಳಗಡೆ ಮಾರ್ಷಿಯಲ್ ಆರ್ಟ್ಸ್ ಕಲ್ತ್ಕೋಬೇಕು ಅನ್ನೋ ಆಸಕ್ತಿನ ಉಂಟು ಮಾಡಿದಕ್ಕಾಗೂ ನಮ್ಮ ತಮ್ಮನ್ಗೋ ಧನುಷನ್ಗೋ ಪ್ರೈಸ್ ಕೊಟ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಸ್ಕೂಲ್. ಇವರು ಆ ರೌಡಿಗಳ ಜೊತೆ ಫೈಟ್ ಮಾಡಿ ಅವ್ರಗಳನ್ನ ಪೊಲೀಸ್ ಹತ್ರ ಹಿಡ್ಕೊಟ್ಟಿದ್ದು ನ್ಯೂಸ್ ಪೇಪರ್ ಮತ್ತೆ ಟಿವಿಯಲ್ಲೂ ಬಂದಿರುತ್ತೆ. ಅದಕ್ಕೆ ಬೇರೆ ಹುಡುಗರಿಗೂ ಇದು ಒಂದು ಮೋಟಿವೇಶನಲ್ ಆಗಿ ಇರಬೇಕು ಅಂತ ಪ್ರೈಸ್ ನ ಕೊಡ್ತಾ ಇದ್ದಾರೆ ಸ್ಕೂಲ್. ಕೊನೆಗೆ ನಮ್ಮ ಶರಣ್ ಇವಾಗ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯೋ ಟೈಕ್ವಾಂಡೋ ಚಾಂಪಿಯನ್ಶಿಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೂಪರ್ ಆಗಿ ಫೈಟ್ ಮಾಡಿ ಮ್ಯಾಚ್ ನು ವಿನ್ ಮಾಡ್ತಾ ಇದ್ದಾನೆ. ಅದನ್ನ ನೋಡಿ ನಮ್ಮ ಹುಡುಗರು ಎಲ್ಲರೂ ಖುಷಿ ಆಗ್ತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗೆ ಮೂವಿ ಚೆನ್ನಾಗಿತ್ತಾ? ಸುಮಾರಾಗಾದ್ರೂ ಇತ್ತಲ್ವಾ? ಬಟ್ ಆದ್ರೆ ಇದನ್ನ ನೋಡೋದಕ್ಕೆ ಸೂಪರ್ ಆಗಿರುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.